ನಮಸ್ಕಾರ, ನಾನು ಸಿಂಧು. ಇದು ಪಾರ್ಟ್ 3 ಕಾಲಭೈರವೇಶ್ವರ ದೇವಸ್ಥಾನ ಆದಿಚುಂಚನಗಿರಿಯ ಪಾರ್ಟ್ 3 ವಿಡಿಯೋ ಮತ್ತು ಕೊನೆ ವಿಡಿಯೋ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಮೆಟ್ಲನ್ನು ಹತ್ತಿ ಬರ್ತಿದ್ದಂಗೆ ಸಿಗುವಂತಹ ಕಾಲಭೈರವೇಶ್ವರ ಸ್ವಾಮಿಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ದೇವಸ್ಥಾನವನ್ನು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳ ಅಮೃತ ಹಸ್ತದಲ್ಲಿ 22/8/1993 ಶಂಕುಸ್ಥಾಪನೆಯನ್ನು ಮಾಡಿ 2008 ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡುತ್ತಾರೆ. ಇನ್ನು ಕಾಲಭೈರವೇಶ್ವರ ಸ್ವಾಮಿಯ ಕಥೆಯನ್ನು ನೋಡೋದಾಯಿತು ಅನ್ನೋದಾಯಿತು ಅಂದರೆ ಈ ಕತೆ ಸಿದ್ಧಲಿಂಗ ಪುರಾಣದಲ್ಲಿ ಬರುತ್ತೆ. ಸಿದ್ಧಲಿಂಗ ಪುರಾಣದಲ್ಲಿ ಯಾವ ರೀತಿ ಕತೆ ಇದೆಯೋ ಆ ರೀತಿಯಾದಂತಹ ಒಂದು ಕಥೆಯನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದೀನಿ. ರಾಕ್ಷಸ ಸಂಹಾರ್ತವಾಗಿ ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ತನ್ನ ಕಾರ್ಯವಾದ ಮೇಲೆ ಸ್ವಧಾಮಕ್ಕೆ ಹಿಂತಿರುಗಿದನು. ಆದರೆ ಶಿವನು ಮೋಹಿನಿಯ ಸೌಂದರ್ಯವನ್ನು ಕಂಡು ವ್ಯಾಮೋಹಗೊಂಡನು. ಶಿವನ ಸಂಬಂಧದಿಂದ ಗರ್ಭಿಣಿಯಾದ ಮೋಹಿನಿಯು ಶಿವಶಕ್ತಿಯನ್ನು ಗರ್ಭದಲ್ಲಿ 9 ತಿಂಗಳ ಕಾಲ ಧರಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಅಕಾಲದಲ್ಲಿ ಜನಿಸಿದ ವಿಷ್ಣು ಮತ್ತು ಶಿವರ ಶಕ್ತಿಗೆ ಅಕಾಲ ಭೈರವನೆಂದು ಹೆಸರು ಬಂದಿತು. ಮುಂದೆ ಇವನೇ ಕಾಲಭೈರವನೆಂದು ಪ್ರಸಿದ್ಧನಾಗಿ ಶಿವನ ದ್ವಾರಪಾಲಕನಾದನು. ಪಾರ್ವತಿಯ ಮಕ್ಕಳೆಂದು ಪ್ರಸಿದ್ಧರಾದ, ಲೋಕಕ್ಕೆ ಅನ್ನದಾತರಾದ ಒಕ್ಕಲಿಗರಿಗೆ ಆರಾಧ್ಯ ದೈವನಾಗು ಎಂಬ ಶಿವಾಜ್ಞೆಯಂತೆ ಕಾಲಭೈರವನು ಆದಿಚುಂಚನಗಿರಿಗೆ ಬಂದು ನೆಲೆಸಿದನೆಂದು ತಿಳಿದು ಬರುತ್ತದೆ. ಗ್ರಹಂ ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲ ಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೈರವನ ಬಗ್ಗೆ ಭಕ್ತರು ಆಡಿರುವ ಜನಪದ ಗೀತೆಗಳು ಸಹ ಭೈರವನ ಲೀಲೆಯನ್ನು ಪ್ರತಿಪಾದಿಸುತ್ತವೆ. ಬಾಗೀಲು ಭೈರವನನ್ನು ಅನ್ನದಾನಿ ಭೈರವ ಎಂದು ಕರೆಯುವುದು ರೂಢಿಯಲ್ಲಿದೆ. ಇದಲ್ಲದೆ ಬೆಟ್ಟದ ಭೈರವ, ಕಾಲಭೈರವ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಜಾತಿ ಮತ ಭೇದಗಳಿಲ್ಲದೆ ಎಲ್ಲರೂ ಭೈರವನ ಒಕ್ಕಲಾಗಿದ್ದಾರೆ. ಭೈರವನು ಕುಲದೈವ ಹಾಗೂ ಮನೆದೇವರಾಗಿದ್ದುಕೊಂಡು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಕರುಣಿಸುವವನೂ ಆಗಿದ್ದಾನೆ. ಅಟ್ಟಹಾಸ ಭಿನ್ನ ಪದ್ಮಜಾಂಡಕೋಶ ಸಂತತಿಂ ದುಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲ ಮಾಲಿಕಾಧರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೂತ ಸಂಗನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲಭೈರವಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧಕಂ ವಿಚಿತ್ರ ಪುಣ್ಯವರ್ಧನಂ ಶೋಕ ಮೋಹ ಲೋಭ ದೈನ್ಯ ಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವ. ಮಾಳಮ್ಮ ದೇವಿ ಸನ್ನಿಧಿ ಮತ್ತು ಸ್ತಂಭಾಂಬಿಕೆ ಅನ್ನುವಂತಹ 2 ಶಕ್ತಿ ದೇವರುಗಳು ಇಲ್ಲಿ ಇದ್ದಾರೆ. ಪಾರ್ವತೀ ದೇವಿಯೇ ಸ್ವತಃ ಪಾರ್ವತೀ ದೇವಿಯೇ ಆದಿಶಕ್ತಿ ರೂಪಳಾಗಿ ಸ್ತಂಭಾಂಬಿಕೆ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿರುತ್ತಾರೆ. ಭಕ್ತಾದಿಗಳು ಹರಕೆಗಳನ್ನು ಕಟ್ಟಿಕೊಂಡವರು ಇಲ್ಲಿ ಬಂದು ಹರಕೆಯನ್ನು ಸಲ್ಲಿಸಿ ಹೋಗುವಂತಹ ಪದ್ಧತಿ ಕೂಡ ಇದೆ. ನಮ್ಮ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಶಿವ ಮತ್ತು ಪಾರ್ವತಿಯರು ಒಂದೇ ಸನ್ನಿಧಾನದಲ್ಲಿದ್ದು ಅದರ ಕ್ಷೇತ್ರ ಪಾಲಕರಾಗಿ ಕಾಲಭೈರವೇಶ್ವರ ಇರುವಂತಹ ಒಂದು ಅದ್ಭುತವಾದ ಸನ್ನಿಧಿಯ ದರ್ಶನವನ್ನು ನಾವಿವತ್ತು ಮಾಡಿದ್ದೀವಿ. ಅದೇ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ನಮಗಂತೂ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಈ ಕ್ಷೇತ್ರದ ಕಥೆಯನ್ನು ಕೇಳಿ ನಿಮಗೂ ಕೂಡ ಅದೇ ಭಾವನೆ ಬಂದಿರುತ್ತೆ ಅಂತ ಅನ್ಕೊತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.